ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇದು 2024ನೇ ಸಾಲಿನ ಎರಡು ಉತ್ತರಿಕೆಯಾಗಿದೆ. ವಿಜ್ಞಾನ ಪ್ರಶ್ನೆ ಪತ್ರಿಕೆ ಉತ್ತರಿಕೆಯಾಗಿದೆ. ಇದು ಬಹುಆಯ್ಕೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಲ್ಲಿ ಮೊದಲನೇ ಪ್ರಶ್ನೆ, ಒಂದು ಪೀನ ಮಸೂರದ ಮಿಥ್ಯ ನೇರವಾದ ಪ್ರತಿಬಿಂಬ ಪಡೆಯಲು ವಸ್ತುವನ್ನು ಪೀನ ಮಸೂರದ ಮುಂದೆ ಇರಿಸಬೇಕಾದ ಸ್ಥಾನ ಯಾವುದಂತಿದೆ. ಆಪ್ಷನ್ ಡಿ, ಪ್ರಧಾನ ಸಂಗಮ F1 ಮತ್ತು ದೃಕ ಕೇಂದ್ರ 0ಗಳ ಮಧ್ಯೆ ಇರುತ್ತೆ ಅಂತ ಬರೀಬೇಕು. ಎರಡನೇ ಪ್ರಶ್ನೆ, ಮಂಜು ಮತ್ತು ಹೊಗೆಯಿಂದ ಕನಿಷ್ಠ ಚದುರುವ ಬಣ್ಣವೆಂದರೆ ಕೆಂಪು. ವಿದ್ಯುತ್ ಪ್ರವಾಹವಿರುವ ಉದ್ದವಾದ ನೇರ ಸೊಲೆನಾಯ್ಡ್ ಒಳಭಾಗದಲ್ಲಿನ ಕಾಂತಕ್ಷೇತ್ರವು ಎಲ್ಲ ಬಿಂದುಗಳಲ್ಲಿ ಸಮನಾಗಿರುತ್ತದೆ. ನಾಲ್ಕನೇ ಪ್ರಶ್ನೆ, ಬೆಳಕಿನ ವಕ್ರೀಭವನವು ಮತ್ತು ಚದುರುವಿಕೆಗೆ ಸಂಬಂಧಿಸಿದಂತೆ ಕೊಟ್ಟಿರುವ ಹೇಳಿಕೆಗಳಲ್ಲಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂದರೆ ತಪ್ಪಾದ ಹೇಳಿಕೆಯನ್ನು ಗುರುತಿಸಬೇಕು. ನಾವಿಲ್ಲಿ ಆಪ್ಷನ್ ಬಿ, ಅತಿ ಎತ್ತರದಲ್ಲಿ ಹಾರುತ್ತಿರುವ ಬಾಹ್ಯಾಕಾಶ ಯಾತ್ರೆಗೆ ಆಕಾಶವು ನೀಲಿಯಾಗಿ ಕಾಣುತ್ತದೆ. ಎರಡನೇ ವಿಭಾಗದ 5 ಪ್ರಶ್ನೆ, ಒಂದು ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆಯನ್ನು ಬರೀರಿ ಅಂತಂದರೆ ಸೇರ್ಪಡೆ ಇಲ್ಲದ ದಾಟಿದ ತಂತಿ ವೋಲ್ಟ್ ಮೀಟರ್ ಇದು. ಆರನೇ ಪ್ರಶ್ನೆ, ಗಾಜಿನ ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನ ತೋರಿಸುವ ಕೆಳಗಿನ ಚಿತ್ರವನ್ನು ಬರೀರಿ ಅಂತಿದೆ. ಚಿತ್ರವನ್ನು ಬರೀಬೇಕು ನೀವು. ಏಳನೇ ಪ್ರಶ್ನೆ ಏನಂದ್ರೆ, ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಮತ್ತು ಸುರುಳಿ 2ಕ್ಕೆ ಸಂಪರ್ಕಿಸಲಾದ ಪ್ಲಗ್ ಕೀಯನ್ನು ಸೇರಿಸಿದಾಗ ಉಳಿದಿರುವ ಯಾವ ಸುರುಳಿಯ ಅಧಿಕ ವಿದ್ಯುತ್ ಪ್ರವಾಹ ಪ್ರೇರಿತವಾಗುತ್ತದೆ ಅಂದರೆ ಏಕೆ ಅಂತ ಕೇಳಿದ. ಕಾರಣ ಕೊಡಬೇಕು ನೀವು ಎದಕ್ಕಂಥದ್ದು. ಯಾವುದಾದ್ರು ಒಂದು ಕಾರಣ ಕೊಟ್ಟರೆ ನಿಮ್ಗೆ 1 ಅಂಕ ದೊರೆಯುತ್ತೆ. ಎರಡನೇ ಪ್ರಶ್ನೆ, ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ಬರೀರಿ ಅಂತಂದಾರೆ. 2 ನಿಯಮಗಳಿವೆ. ಆ ನಿಯಮಗಳನ್ನು ಬರೆದರೆ ನಿಮ್ಗೆ 2 ಅಂಕಗಳು ದೊರೆಯುತ್ತೆ. 1 ಅಂಕಗಳು ದೊರೆಯುತ್ತದೆ. 2 ಅಂಕ ದೊರೆಯುತ್ತೆ. 4ನೇ ಭಾಗದೊಳಗ ಕೆಳಗಿನ ಪ್ರಶ್ನೆ ಉತ್ತರಿಸಿ ಅಂತಿದ್ದಾರೆ. 9ನೇ ಪ್ರಶ್ನೆ, ಒಂದು ನಿಮ್ನ ಮಸೂರ ಸಂಗಮದಲ್ಲಿ ಒಂದು ಇದಾಗಿದೆ, ಅದು ಸಮಸ್ಯೆ ಆಗಿದೆ. ಸಮಸ್ಯೆಯ ಪರಿಹಾರವನ್ನು ನೀವು ಕಂಡುಹಿಡಿಯಬೇಕು. ಅದು ಇವು ಸೂತ್ರ ಹಾಕಿ ಸೂತ್ರದ ಮುಖಾಂತರ ನೀವು ಉತ್ತರವನ್ನು ಕಂಡುಹಿಡಿಯಬೇಕು. 10ನೇ ಪ್ರಶ್ನೆ, ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ದೂರದೃಷ್ಟಿ, ಕಣ್ಣಿನ ಹತ್ತಿರ ಬಿಂದು, ದೂರದೃಷ್ಟಿ ಕಣ್ಣು, ದೂರದೃಷ್ಟಿಗೆ ಪರಿಹಾರ ಅಂತ ಬರೀಬೇಕು. ಉತ್ತರವನ್ನು ಬರೆದಕ್ಕೆ ನೀವು ಎಲ್ಲ ಬರೆದಾಗ ನಿಮಗೆ ಪೂರ್ಣವಾಗಿ 3 ಅಂಕಗಳು ದೊರೆಯುತ್ತವೆ. ಮತ್ತು 11ನೇ ಪ್ರಶ್ನೆ, ಜೈವಿಕ ಅನಿಲ ಸ್ಥಾವರದಲ್ಲಿರುವ ವಾಚಕ ಕಾರ್ಯವನ್ನು ತಿಳಿಸಿ. ಜೈವಿಕ ಅನಿಲ ಅತ್ಯುತ್ತಮ ಇಂಧನವಾಗಿದೆ ಏಕೆ ಅಂತ ತಿಳಿಸಬೇಕು. ಅದರ ಬದಲಿಗೆ ಉತ್ತಮ ಶಕ್ತಿ ಆಕಾರಗಳನ್ನು ತಿಳಿಸಬೇಕು, ಗುಣಗಳನ್ನು ತಿಳಿಸಬೇಕು. ಸೌರಕೋಶಗಳ ಪ್ರಮುಖ ಅನುಕೂಲಗಳನ್ನು ತಿಳಿಸಬೇಕು. ಅವೆಲ್ಲ ತಿಳಿಸಿದಾಗ ನೀವು ಪೂರ್ಣವಾಗಿ 3 ಅಂಕಗಳು ದೊರೆಯುತ್ತವೆ. ಇವೆಲ್ಲ ಪ್ರಮುಖ ಇವ ಅನುಕೂಲಗಳನ್ನು ಇವೆ. 5ನೇ ಭಾಗದಲ್ಲಿ ದಿಕ್ಸೂಚಿಯ ಸಹಾಯದಿಂದ ದಂಡಕಾಂತ 1ರ ಸುತ್ತಲಿನ ಕಾಂತೀಯ ಬಲರೇಖೆಗಳನ್ನು ಗುರುತಿಸುವ ಪ್ರಯೋಗವನ್ನು ವಿವರಿಸಿ. ಅದರ ಬದಲಿಗೆ ಕಾಂತೀಯ ಬಲರೇಖೆಗಳ 2 ಗುಣಗಳನ್ನು ಬರೆಯಿರಿ. ಅದರ ಬದಲಿಗೆ ವಿದ್ಯುತ್ ಶಕ್ತಿ ಪಾಠದಿಂದ ಕೇಳುವಂಥ ಪ್ರಶ್ನೆಗಳಿವೆ. 4 ಅಂಕದ ಒಂದು ಪ್ರಶ್ನೆ ಆಗಿದೆ. ಸರಿಯಾಗಿ ಉತ್ತರ ಕೊಡಿ. ಉತ್ತರ ಕೊಟ್ಟ ನೀವು ಪೂರ್ಣವಾಗಿ 4 ಅಂಕಗಳು ದೊರೆತಾವೆ. ಇವು 4 ಅಂಕಗಳು ದೊರೆಯುವಂಥ ಪ್ರಶ್ನೆ ಇದೆ. ಇದು 4 ಅಂಕಗಳು ಕರೆಕ್ಟಾಗಿ ತಂದು ಕೊಡ್ತಾಯಿದೆ. ಏನು ಸಮಸ್ಯೆ ಇದೆ. 5ನೇ ಭಾಗದೊಳಗೆ 4ನೇ ಭಾಗದೊಳಗೆ 5 ಅಂಕದ ಒಂದು ಪ್ರಶ್ನೆ ಇದೆ. ವಾಕರೋಧ ಎಂದರೇನು? ವಾಕರೋಧ ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ ಅಂತಿದೆ. ಅದರ ಬದಲಿಗೆ ವಿದ್ಯುತ್ ಉಪಕರಣವನ್ನು ಸರಣಿ ಕ್ರಮದಲ್ಲಿ ಜೋಡಿಸುವ ಬದಲು ಸಮಾಂತರ ಜೋಡಿಸುವುದು ಪ್ರಯೋಜನಕಾರಿಯಾಗಿದೆ ಏಕೆ? ವಿವರಿಸಿ ಅಂತಿಲ್ಲ. ಅಷ್ಟು ವಿವರಣೆ ಮಾಡಿದರೆ ಪೂರ್ಣವಾಗಿ 5 ಅಂಕಗಳು ದೊರೆತಾವೆ. 2ನೇ ಭಾಗ ರಸಾಯನಶಾಸ್ತ್ರ ಇದೆ. ರಸಾಯನಶಾಸ್ತ್ರದೊಳಗೆ ಬಂದ್ಬಿಟ್ಟು ಪ್ರೊಪೆನಾಲ್ನ ಅಣುಸೂತ್ರ ತಿಳಿಸಿ ಅಂತಾರೆ. ಅಣುಸೂತ್ರ ಏನಂದ್ರೆ ಆಪ್ಷನ್ ಬಿ, C2H6CHO. 15ನೇ ಪ್ರಶ್ನೆ, ಅಲ್ಯೂಮಿನಿಯಂ, ಕಬ್ಬಿಣ, ಮೆಗ್ನೀಷಿಯಂ ಮತ್ತು ಸತುಲೋಹಗಳು ಸಾರಯುಕ್ತ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿವೆ. ಈ ಲೋಹಗಳ ಕ್ರಿಯಾಶೀಲತೆಯನ್ನು ಇಳಿಕೆ ಕ್ರಮದಲ್ಲಿ ಸೂಚಿಸುವ ಸರಣಿಯು ಯಾವುದಂತಿದೆ? ಆಪ್ಷನ್ MgEl ZnFe. 8ನೇ 16ನೇ ಪ್ರಶ್ನೆ, 1M ಅಸಿಟಿಕ್ ಆಮ್ಲವನ್ನು 1M ಸೋಡಿಯಂ ಹೈಡ್ರಾಕ್ಸೈಲ್ ದ್ರಾವಣದೊಂದಿಗೆ ಮಿಶ್ರಣ ಮಾಡಿದಾಗ ದೊರೆಯುವ ಲವಣದ ಸ್ವಭಾವವನ್ನು ಸೂಕ್ತ ಕಾರಣದೊಂದಿಗೆ ನಿರ್ಧರಿಸಿ ಅಂದಿದ್ದಾರೆ. ಅದು ನಿರ್ಧರಣೆ ಮಾಡಿ ಬರೀಬೇಕು. ಬ್ಯೂಟೇನ್ನ ರಚನಾ ಸಾಮಗ್ರಿಯನ್ನು ರಚಿಸಬೇಕು. 1 ಪ್ರಶ್ನೆ. 17ನೇ ಪ್ರಶ್ನೆ, ಸಾಮಾನ್ಯವಾಗಿ ಅಯಾನಿಕ್ ಸಂಯುಕ್ತಗಳು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿ ಬಿಂದುಗಳನ್ನು ಹೊಂದಿವೆ ಏಕೆ ಅಂತ ಕೇಳಿದರೆ ಅದನ್ನು ಮಾಡಬೇಕು. 19ನೇ ಪ್ರಶ್ನೆ, ಮಾರ್ಜಕಗಳು ಸಾಬೂನಿನಿಂದ ಉತ್ತಮ ಸ್ವಚ್ಛಕಾರಿಯಾಗಿವೆ, ಅದನ್ನು ತಿಳಿಸ್ಬೇಕು ಏಕೆ ಅಂತ. 20ನೇ ಪ್ರಶ್ನೆ, ಒಂದು ಚಿತ್ರವನ್ನು ಕೊಟ್ಟಿರ್ತಾರೆ. ಚಿತ್ರದ ಉಪಯೋಗಿಸ್ಕೊಂಡು ಚಿತ್ರ ತೆಗೆಯುವುದು. ಅದರೊಳಗೆ ಸಾರಯುಕ್ತ HCl ದ್ರಾವಣವನ್ನು ಗುರುತಿಸಬೇಕು. ಆ ಗುರುತಿಸೋಕೆ ಒಂದು ಅರ್ಧ ಅಂಕ, ಚಿತ್ರಕ್ಕೆ ಅರ್ಧ ಅಂಕ, ಎಲ್ಲ ಸೇರಿ 2 ಅಂಕದ ಪ್ರಶ್ನೆ ಆಗಿದೆ. ಮಿಶ್ರಲೋಹಗಳು ಎಂದರೇನು ಮತ್ತು 2 ಮಿಶ್ರಲೋಹಗಳನ್ನು ಹೆಸರಿಸಿ ಅಂದಾರ. ಅದರ ಬದಲಿಗೆ ಉಭಯವರ್ತಿ ಎಂದರೇನು ಅಂತ ಕೇಳಿದ. ಅವನ್ನೆಲ್ಲ ನೀವು ಇಲ್ಲಿ ಬರೀಬೇಕು. ಬರ್ದ ನಿಮ್ಗೆ 2 ಅಂಕ ಕೊಡ್ಬೇಕು. ಮತ್ತು ಲೋಹದ ಹಬೆಯಿಂದ ಉತ್ಪತ್ತಿಯಾಗುವ ಪ್ರಯೋಗವನ್ನು ಬರೀಬೇಕು. ನೀವು ಜೋಡಣೆಯನ್ನು ತಿಳಿಸ್ಬೇಕು. 3ನೇ ಭಾಗದೊಳಗೆ ಚಲುವೆ
ಚಲುವೆ ಪುಡಿಯ ಶಾರೀರಿಕ ಸೂತ್ರವೇನು ಮತ್ತು ಲವಣದ 2 ಉಪಯೋಗಗಳನ್ನು ತಿಳಿಸಬೇಕು. ಬಿ ಒಳಗೆ ಕೆಳಗಿನ ವಸ್ತುಗಳಲ್ಲಿ ಕಂಡುಬರುವ ಆಮ್ಲವನ್ನು ಹೆಸರಿಸಿ. ಮೊಸರು ಮತ್ತು ಜಠರಸದ ರಸವನ್ನು ತಿಳಿಸಬೇಕು. ಮತ್ತು ಇದು ಆವರ್ತಕ ಕೋಷ್ಟದಿಂದ ಬಂದಿರುವಂಥ ಪ್ರಶ್ನೆ. ಇದು ಈ ರೀತಿಯಾಗಿ ಬರೆದ್ರೆ ನಿಮಗೆ ಪೂರ್ಣವಾಗಿ 2 ಅಂಕಗಳು ದೊರೀತಾವೆ. ಇದು ರಚನಾ ಸಾಮಗ್ರಿಯಿಂದ ಬಂದಿರುವಂಥ ಪ್ರಶ್ನೆ. ಇದು ಕೆಳಗಿನ ರಾಸಾಯನಿಕ ಸಮೀಕರಣದ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕಾಯಿಸಿದಾಗ ಕ್ಯಾಲ್ಸಿಯಂ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ದೊರೆಯುತ್ತದೆ ಮತ್ತು ನೈಸರ್ಗಿಕ ಅನಿಲ ದಹನ ಕ್ರಿಯೆಯಿಂದ ಕಾರ್ಬನ್ ಡೈಆಕ್ಸೈಡ್ ನೀರು ದೊರೆಯುತ್ತದೆ ಏಕೆ ಅಂತ ಕೇಳಿದರೆ ಕಾರಣ ಕೊಡಬೇಕು. ಕಾರಣ ಕೊಡ್ತಾ 4 ಅಂಕಗಳು ದೊರೀತಾವೆ. 3ನೇ ವಿಭಾಗದೊಳಗೆ ಜೀವಶಾಸ್ತ್ರದಿಂದ ಕೇಳಿರುವಂಥ ಪ್ರಶ್ನೆ. ಇದು 27ನೇ ಪ್ರಶ್ನೆ ಏನೆಂದರೆ ಸಸ್ಯಗಳ ಜೈಲಮ್ ಅಂಗಾಂಶದಿಂದ ಸಾಗಾಣಿಕೆ ಆಗುತ್ತಿರುವ ವಸ್ತು ಯಾವುದು? ನೀರು ಅಂತ ಬರೀಬೇಕು. 28ನೇ ಪ್ರಶ್ನೆ ಏನೆಂದರೆ ಹೂವಿನ ಚಿತ್ರಗಳಲ್ಲಿ ಸ್ವಕೀಯ ಪರಾಗಸ್ಪರ್ಶ ಒಳಗಾಗುವ ಹೂ ಯಾವುದು ಅಂತ ಕೇಳ್ತಾರೆ. ಮತ್ತು ಕ್ಯೂ ಅಂತ ಮಾತ್ರ ಹಾಕ್ಬೇಕಲ್ಲಿ. 29ನೇ ಪ್ರಶ್ನೆ ಪತ್ರರಂಧ್ರ ರಚನೆಯನ್ನು ತೋರಿಸಬೇಕು. ಅದು ಯಾವ ಪತ್ರರಂಧ್ರ ಅಂದರೆ ತೆರೆದ ಪತ್ರರಂಧ್ರ. 30ನೇ ಪ್ರಶ್ನೆ CFCಗಳ ಬಳಕೆಯನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ ಏಕೆ ಅಂತ ಕೇಳ್ತಾರೆ. ಅದರ ಬಗ್ಗೆ ನೀವು ಕಾರಣ ಕೊಡಬೇಕು ಏನಂತಿದೆ ಅಂದರೆ. 31ನೇ ಪ್ರಶ್ನೆ ಮರುಬಳಕೆ ಮರುಚಕ್ರೀಕರಣಕ್ಕಿಂತ ಉತ್ತಮ ಅಭ್ಯಾಸವಾಗಿದೆ ಕಾರಣ ಕೊಡಿ. ಮತ್ತು ಸ್ಥಳೀಯ ಜನರು ಯಾವ ಅಗತ್ಯಗಳ ಕಾಡುಗಳಿಂದ ಪೂರೈಕೆ ಆಗುತ್ತದೆ ಅಂತ ಕೇಳಿದ ಅಗತ್ಯಗಳು ಕಾಡುಗಳಿಂದ ಪೂರೈಕೆ ಆಗುತ್ತದೆ ಅಂತ ಕೇಳಿದ ಅದರ ಬಗ್ಗೆನೂ ತಿಳಿಸ್ಬೇಕು. 2 ಅಂಕದ ಪ್ರಶ್ನೆಗಳಿವೆ ಇವು. ಮತ್ತು 32ನೇ ಪ್ರಶ್ನೆ ಮಾನವರಲ್ಲಿ ಮಗುವಿನ ಲಿಂಗ ನಿರ್ಧಾರಣೆಗೆ ತಂದೆ ಹೀಗೆ ಕಾರಣವಾಗುತ್ತಾನೆ ಅಂತ ಕೇಳಿದಾರೆ. ಅದಕ್ಕೆ ಕಾರಣ ಕೊಡಬೇಕು. ಅದು ಏನೈತೆ ಅಂತ ತಂದೆ ಇದಕ್ಕೆ ಕಾರಣನಾಗುತ್ತಾನೆ ಅಂತ ತಂದೆ ಇದನ್ನು ಕೊಡಬೇಕು. 33ನೇ ಪ್ರಶ್ನೆ ಒಂದು ಜಲ ಪರಿಸರದಿಂದ ವ್ಯವಸ್ಥೆಯಲ್ಲಿ ಮೀನುಗಳು ಪಕ್ಷಿಗಳು ಇದು ಜೀವ ಪರಿಸರ ವ್ಯವಸ್ಥೆಯಿಂದ ಬಂದಿರುವಂಥ ಪ್ರಶ್ನೆ. ಆಹಾರ ಸರಪಳಿಯನ್ನು ತೆಗೆದು ಮತ್ತು ಏನು ಮೀನು ಪ್ರಮುಖ ಎಲೆಗಳು ಎಲ್ಲಿಂದ ಬರುತ್ತವೆ ಅಂತ ಬರೀಬೇಕು. ಎಲ್ಲ ಬರೆದಾಗ ಪೂರ್ಣವಾಗಿ 3 ಅಂಕಗಳು ದೊರೀತಾವೆ. ಇದು 34ನೇ ಪ್ರಶ್ನೆ ಮುಟ್ಟಿದ ಮುನ್ನುವ ಸಸ್ಯ ಮತ್ತು ಸಸ್ಯಗಳಲ್ಲಿರುವ ಹಾರ್ಮೋನುಗಳು ಹೇಗೆ ಕೆಲಸ ಮಾಡುತ್ತವೆ ಅಂತ ಕೇಳಿದ್ದಾರೆ. ಕಾರ್ಯವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಅದರ ಬದಲಿಗೆ ಸ್ನಾಯುಕೋಶಗಳ ನರಾವಯಗಳ ಪ್ರಕ್ರಿಯೆ ಮತ್ತು ಮಾನವರಲ್ಲಿ ಇನ್ಸುಲಿನ್ ಮತ್ತು ಎಸ್ಟ್ರೋಜನ್ ಹಾರ್ಮೋನುಗಳ ಕಾರ್ಯವನ್ನು ತಿಳಿಸಿದ ಇವುಗಳ ಬಗ್ಗೆ ಬರೀಬೇಕು. ಇವು 3 ಅಂಕದ ಪ್ರಶ್ನೆ ಆಗಿವೆ. 35ನೇ ಪ್ರಶ್ನೆ ಏನಂದ್ರೆ ಕೆಳಗಿನ ಭಾಗವನ್ನು ಗುರುತಿಸಿ ಮಸ್ತಿಷ್ಕ ಮೆಡುಲವನ್ನು ಗುರುತಿಸಬೇಕು. ಇದು ಮೆದುಳಿನ ಭಾಗದೊಳಗೆ ಗುರುತಿಸಿದ ನಿಮಗೆ 3 ಅಂಕಗಳು ದೊರೀತಾವೆ. ಇದು ದ್ವಿತಳೀಕರಣ ಪಾಠದಿಂದ ಬಂದಿರುವಂಥ ಪ್ರಶ್ನೆ. ಅನುವಂಶ ಪಾಠದಿಂದ ಬಂದಿರುವಂಥ ಪ್ರಶ್ನೆ. ಇದು ಬರೆದಾಗ ಅದರದ ಚಕ್ಕರ್ ಬೋರ್ಡ್ ಮತ್ತು ಇದನ್ನು ತೆಗಿಬೇಕಾಗ್ತದೆ. ಅದು ದ್ವಿತಳೀಕರಣ ಪಾಠದಿಂದ ಬಂದಿರುವಂಥ ಪ್ರಶ್ನೆ. ಇದು 4ನೇ ವಿಭಾಗದೊಳಗೆ 37ನೇ ಪ್ರಶ್ನೆ ಅಲೈಂಗಿಕತೆ ಸಂತಾನೋತ್ಪತ್ತಿ ಎಂದರೇನು? ಪ್ಲೇನೇರಿಯಾ ಮತ್ತು ರೈಜೋಪಸ್ ಜೀವಿಗಳಲ್ಲಿ ಜರುಗುವ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧವನ್ನು ತಿಳಿಸಿದ್ದಾರೆ. ಮಾನವರ ಪುರುಷ ಸಂತಾನೋತ್ಪತ್ತಿ ಯುಗದಲ್ಲಿ ವೃಷಣಗಳು ಮತ್ತು ಪ್ರೋಸ್ಟೇಟ್ ಗ್ರಂಥಿಗಳ ಕಾರ್ಯ ಏನಂತ ಕೇಳಿದ್ದಾರೆ. ಆ ಕಾರ್ಯವನ್ನು ನೀವು ತಿಳಿಸ್ಬೇಕು. ತಿಳಿಸಿದ 4 ಅಂಕಗಳು ದೊರೀತಾವೆ. 38ನೇ ಪ್ರಶ್ನೆ ಏನೆಂದರೆ ನೈಪ್ರಾನ್ಗಳಲ್ಲಿ ಮೂತ್ರ ಉತ್ಪತ್ತಿಯಾಗುವ ಪ್ರಕ್ರಿಯೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಮತ್ತು ಬಿ ಒಳಗೆ ಉನ್ನತ ಸಸ್ಯಗಳಲ್ಲಿ ಪದಾರ್ಥಗಳು ಸಾಗಾಣಿಕೆ ಹೇಗೆ ನಡೆಯುತ್ತದೆ ಅಂತ ಕೇಳಿದ್ದಾರೆ. ಅದನ್ನೇ ಮಾಡಬೇಕು. ಮಾಡಿದರೆ ನೀವು 4 ಅಂಕಗಳು ದೊರೀತಾವೆ ಪೂರ್ಣವಾಗಿ. ಇದಿಷ್ಟು.